నిషా బలా బలా నిక్కు మూల్ తమ్మన రెడీ ఉండు బలా. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾನೆಷ್ಟು ಲೇಸಿ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾನು ಯಾಕೆ ಲೇಸಿ ಅಂತ ಯೋಚನೆ ಮಾಡ್ತಿದ್ದೀರಾ? ಮಲ್ಲ ಟೆಂಪಲಿಗೆ ಹೋಗಿ 2 ವೀಕ್ ಆಗ್ತಾ ಬಂತು. ಆದರೂ ನಂಗೆ ಎಡಿಟ್ ಮಾಡೋಕ್ಕೆ ಇನ್ನೂ ಟೈಮ್ ಸಿಕ್ಕಿಲ್ಲ. ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಟೆಂಪಲ್ಗೆ ಹೋಗಬೇಕು ಅಂತ ತುಂಬ ಟೈಮಿಂದ ಪ್ಲ್ಯಾನ್ ಆಗ್ತಿತ್ತು, ಆದರೆ ಒಂದಲ್ಲ ಒಂದು ರೀಸನಿಂದ ಕ್ಯಾನ್ಸಲ್ ಆಗ್ತಿತ್ತು. ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪ್ಲ್ಯಾನ್ ಮಾಡಿ ಬಂದ್ವಿ. ಸೊ ನಾವು ಬರ್ತೇವೆ ಅಂದಾಗ ಚಿಕ್ಕಮ್ಮನವ್ರು ಕೂಡ ಬರ್ತೇವೆ ಅಂದರು. ಸೊ ಹಾಗೆ ನಾವೆಲ್ಲರೂ ಮಲ್ಲ ಟೆಂಪಲ್ಗೆ ಹೊರಟ್ವಿ. ಆಬ್ವಿಯಸ್ಲಿ ಎಲ್ಲರೂ ಟೆಂಪಲ್ಗೆ ಹೋದಾಗ ಪೂಜೆ ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಮಾಡಿಸ್ತಾರೆ. ಸೊ ಹಾಗೆ ನಾವು ಕೂಡ ಕೆಲವೊಂದು ಪೂಜೆಗಳನ್ನೆಲ್ಲ ಮಾಡಿಸಿದ್ವಿ. ಅದಾದ ನಂತರ ಸ್ನಾನ ಎಲ್ಲ ಆದ ನಂತರ ನಾವು ಪ್ರಸಾದಕ್ಕೆ ಕ್ಯೂವಲ್ಲಿ ನಿಂತು ಪ್ರಸಾದ ತೊಗೊಂಡು ನಾವು ಅಲ್ಲಿಂದ ಹೊರಟ್ವಿ. ಟೆಂಪಲ್ಗೆ ಹೋಗುವಾಗ ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಬರುವಾಗ ಹನುಮನಗಿರಿಗೆ ಹೋಗುವ ಅಂತ. ಸೊ ಬರ್ತಾ ದಾರಿಯಲ್ಲೇ ತುಂಬ ಬೇಗ ಅಲ್ಲಿಂದ ಬಂದಿರೋದ್ರಿಂದ ಸೊ ನಾವು ಈ ಕಡೆ ಬಂದ್ವಿ. ಅಮ್ಮ ಚಿಕ್ಕಮ್ಮನವರೆಲ್ಲ ಎಷ್ಟೋ ವರ್ಷ ಆದ ನಂತರ ಬರ್ತಾ ಇದ್ದೀವಿ ಅಂತೆಲ್ಲ ಹೇಳಿದರು. ಸೊ ಹಾಗೆ ನಾವೆಲ್ಲ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವಲ್ಲಿ ತಲುಪುವಾಗ 5:30 ಆಗಿತ್ತು. ಸೊ ಅಲ್ಲಿ ಕೂಡ ಪೂಜೆ ಆಗ್ತಾಯಿತ್ತು. ಸೊ ಅಲ್ಲಿ ಕೂಡ ಪೂಜೆ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಹೊರಡುವಾಗಲೇ 6 o'clock ಆಗಿತ್ತು. ಸೊ ನಾವು ಅಲ್ಲಿಂದ ಆದಷ್ಟು ಬೇಗ ಹೊರಡುವ ಅಂದ್ಕೊಂಡು ಪರಿಸರ ಎಲ್ಲ ನೋಡಿಕೊಂಡು ನಾವು ಅಲ್ಲಿಂದ ಮನೆ ಕಡೆ ಹೊರಟ್ವಿ. ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.